ಹಿಂದಿನ ಸಂಚಿಕೆಯಲ್ಲಿ ಅನಘ ಗಂಡನ ಮನೆ ಸೇರಿದ್ದಾಳೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಇಂದು ಗಂಡನ ಮನೆಯಲ್ಲಿ ಅನಘಳ ಮೊದಲನೇ ದಿನ. ಅರ್ಜುನ್ ಬೆಳಿಗ್ಗೆ ಬೇಗನೆ ಎದ್ದು ತಮ್ಮ ತೋಟಕ್ಕೆ ಹೋಗಿ ತೋಟದ ಕೆಲಸಕ್ಕೆ ಬಂದಿದ್ದವರಿಗೆ ಕೆಲಸ ಏನು ಮಾಡಬೇಕು ಅಂತ ಹೇಳಿ ಅವರ ಕೆಲಸವನ್ನು ನೋಡಿಕೊಳ್ಳಲು ತಮ್ಮ ತೋಟವನ್ನು ಕಾಯ್ದಿದ್ದ ವ್ಯಕ್ತಿಗೆ ಹೇಳಿ ಮನೆಗೆ ವಾಪಸ್ ಬರ್ತಾನೆ. ಶಾರದಾರವರು ಅರ್ಜುನ್ಗೆ, ಅರ್ಜುನ್ ಬೇಗ ರೆಡಿಯಾಗು, ಅನಘ ಮತ್ತು ನೀನು ಇಬ್ಬರು ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತಾರೆ. ಅರ್ಜುನ್, ಅದೆಲ್ಲ ಆಗಲ್ಲ ಅಮ್ಮ, ಬೇಕಾದರೆ ನೀವೇ ಹೋಗಿ, ನನಗೆ ತೋಟದಲ್ಲಿ ಬಹಳ ಕೆಲಸ ಇದೆ, ನನ್ನ ಕೈನಲ್ಲಿ ಹೊರಗೆಲ್ಲೂ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಅರ್ಜುನ್ ತಂದೆ ಮುರಳಿಯವರು, ಏನೇ ಕೆಲಸ ಇದ್ದರೂ ನಾನು ನೋಡ್ಕೋತೀನಿ, ಮದುವೆ ಆದ ನವಜೋಡಿ ಮನೆ ದೇವ್ರಿಗೆ ಹೋಗಿ ಬರೋದು ಈ ಮನೆ ಸಂಪ್ರದಾಯ, ಹಾಗಾಗಿ ಹಣ್ಗಳನ್ನು ಮನೆ ದೇವ್ರಿಗೆ ಕರ್ಕೊಂಡು ಹೋಗು ಅಂತಾರೆ. ಅರ್ಜುನ್ ತಂದೆಯ ಮಾತಿಗೆ ಇಲ್ಲ ಅನ್ನೋಕ್ಕಾಗದೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಅರ್ಜುನ್ ಮೊದಲಿಂದಾನು ಅಪ್ಪನ ಮಾತನ್ನು ಚಾಚು ತಪ್ಪದೆ ಕೇಳ್ಕೊಂಡು ಬಂದಿರ್ತಾನೆ. ಅರ್ಜುನ್ ತನ್ನ ತಂದೆ ಏನೇ ಹೇಳಿದರೂ ಅದನ್ನು ಮಾಡೇ ಮಾಡ್ತಾನೆ. ಅರ್ಜುನ್ ತನ್ನ ತಂದೆಯ ಮೇಲೆ ಅಷ್ಟೊಂದು ಪ್ರೀತಿ ಹಾಗೂ ಗೌರವನ ಇಟ್ಕೊಂಡಿರ್ತಾನೆ. ಇತ್ತ ಅನಘ ನಿಧಾನವಾಗಿದ್ದು ಅಮ್ಮ ಕಾಫಿ ಅಂತಾಳೆ. ತಾನು ತನ್ನ ಮನೆಯಲ್ಲೇ ಇದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ. ನಿಧಾನವಾಗಿ ಕಣ್ಬಿಟ್ಟು ಸುತ್ತಲೂ ನೋಡ್ತಾಳೆ. ವಾಸ್ತವಕ್ಕೆ ಬಂದ ಅನಘ ತಾನು ಅರ್ಜುನ್ ಮನೆಯಲ್ಲಿರೋದು ಎಂದು ನೆನೆದು ಮತ್ತೆ ದುಃಖಿತಳಾಗ್ತಾಳೆ. ಪ್ರಾರ್ಥನಾ ಕಾಫಿ ಕಪ್ ತಗೊಂಡು ಅನಘ ಹತ್ತಿರ ಬರ್ತಾಳೆ. ಹಾಯ್ ಅನಘ, ಗುಡ್ ಮಾರ್ನಿಂಗ್. ರಾತ್ರಿ ನಿದ್ದೆ ಬಂತಾ? ನಿಮ್ಮನ್ನು ರಾತ್ರಿ ಊಟಕ್ಕಂತ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀವು ಗಾಢ ನಿದ್ರೆಯಲ್ಲಿದ್ರಿ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಲಿಲ್ಲ, ವಾಪಸ್ ಹೊರಟೋದೆ. ತಗೊಳ್ಳಿ ಕಾಫಿ ಅಂತಾಳೆ. ಅನಘ ಇಷ್ಟ ಇಲ್ಲ ಅಂದರೂ ಮುಗುಳ್ನಕ್ಕು ತುಂಬ ಸುಸ್ತಾಗಿತ್ತು, ಮಲ್ಕೊಂಡು ಬಿಟ್ಟಿದ್ದೆ ಎಂದು ಕಾಫಿ ಕಪ್ ತಗೊಂಡು ಕುಡಿಯೋಕ್ಕೆ ಶುರು ಮಾಡ್ತಾಳೆ. ಅನಘಳಿಗೆ ಕಾಫಿ ತೇಟ್ ತನ್ನ ಅಮ್ಮ ಮಾಡೋ ರೀತಿಯಲ್ಲೇ ಇದೆ ಅಂತ ಅನಿಸುತ್ತೆ. ಪ್ರಾರ್ಥನಾ, ನೀವು ಸ್ವಲ್ಪ ಫ್ರೆಶ್ ಅಪ್ ಆಗಿ, ನಾನು ನಿಮಗೆ ನಮ್ಮ ಪೂರ್ತಿ ಮನೆ ತೋರಿಸ್ತೀನಿ ಅಂತಾಳೆ. ಪ್ರಾರ್ಥನಾ ಇಲ್ಲಿಂದ ಹೋದರೆ ಸಾಕು ಅಂತ ಅಂದ್ಕೊಂಡು, ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವು ಹೊರಗೆ ಹೋಗಿ ಅಂತಾಳೆ ಅನಘ. ಪ್ರಾರ್ಥನಾ ಮುಗುಳ್ನಕ್ಕು ಅಲ್ಲಿಂದ ಹೋಗ್ತಾಳೆ. ಅನಘ ಮನಸ್ಸಿಲ್ಲದ ಮನಸ್ಸಿಂದ ನಾನೇನಾದರೂ ಫ್ರೆಶ್ ಅಪ್ ಆಗಿ ಹೊರಗೆ ಹೋಗಿಲ್ಲ ಅಂದರೆ ಮತ್ತೆ ಪ್ರಾರ್ಥನಾ ಬಂದು ತನ್ನನ್ನು ರೆಡಿಯಾಗಿ ಬನ್ನಿ ನನ್ನ ಜೊತೆ ಅಂತ ಹಿಂಗೆ ತುಂಬಾಲ್ ಬೀಳ್ತಾಳೆ. ನಾನು ರೆಡಿಯಾಗಿ ಆಚೆ ಹೋಗ್ಬಿಡ್ತೀನಿ ಅಂತ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಳೆ. ಇತ್ತ ಅಡುಗೆ ಮನೆಯಲ್ಲಿ ಶಾರದಾ ಮತ್ತು ಪ್ರಾರ್ಥನಾ ಅವರು ಇವತ್ತಿನ ತಿಂಡಿನ ರೆಡಿ ಮಾಡ್ತಿರ್ತಾರೆ. ಶಾರದಾರವರು, ಪ್ರಾರ್ಥನಾ, ಅನಘ ಪಾಪದ ಹುಡುಗಿ, ಮನಸ್ಸಿಲ್ಲದ ಮನಸ್ಸಿಂದ ಈ ಮದುವೆ ಮಾಡ್ಕೊಂಡಿದ್ದಾಳೆ, ಅವಳಿಗೆ ಈ ಮನೆಯಲ್ಲಿ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ಬೋದು, ನೀನು ಅವಳೊಟ್ಟಿಗೆ ಜಾಸ್ತಿ ಸಮಯ ಕಳಿ, ಅವಳಿಗೆ ಈ ಮನೆಯಲ್ಲಿ ತಾನು ಒಂಟಿ ಅನ್ನಿಸ್ಬಾರ್ದು ಅಂತಾರೆ. ಪ್ರಾರ್ಥನಾ, ಸರಿ ಅಮ್ಮ, ನೀನೇನು ಯೋಚನೆ ಮಾಡಬೇಡ, ನಾನು ಅನಘ ಜೊತೆನೇ ಇರ್ತೀನಿ. ಈತ ಫ್ರೆಶ್ ಅಪ್ ಆಗಿ ಪ್ರಾರ್ಥನೆಗಳನ್ನು ಹುಡ್ಕೊಂಡು ಅಡುಗೆ ಮನೆ ಹತ್ರ ಬಂದ ಅನಘ ಇವರಿಬ್ಬರ ಮಾತನ್ನು ಕೇಳಿಸ್ಕೊತಾಳೆ. ತನ್ನ ಬಗ್ಗೆ ಇವರಿಬ್ಬರಿಗೂ ಇರುವ ಕನಸನ್ನು ನೋಡಿ ಅವಳಿಗೆ ತುಂಬ ಸಮಾಧಾನ ಆಗುತ್ತೆ. ಅಡುಗೆ ಮನೆ ಒಳಗೆ ಬಂದ ಪ್ರಾರ್ಥನಾ ಅಡುಗೆ ಮನೆಯ ಅಂದವನ್ನು ನೋಡಿ ಬೆರಗಾಗ್ತಾಳೆ. ಅಡುಗೆ ಮನೆ ಅಚ್ಚುಕಟ್ಟಾಗಿರುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಯೂ ಅಡುಗೆ ಮನೆಯಲ್ಲಿ ಇರುತ್ತೆ. ಅಡುಗೆ ತಯಾರಿಸಲು ಕಂಚಿನ ಪಾತ್ರೆ ಬಳಕೆ ಮಾಡಲಾಗಿರುತ್ತೆ. ರೆಫ್ರಿಜರೇಟರ್, ಡಿಶ್ ವಾಷರ್, ಚಿಮ್ನಿ ವ್ಯವಸ್ಥೆ ಕೂಡ ಇರುತ್ತೆ. ಒಟ್ಟಾರೆ ಹಿಂದಿನ ಕಾಲದ ಅಡುಗೆ ಮನೆ ಮತ್ತು ಈಗಿನ ಕಾಲದ ಅಡುಗೆ ಮನೆಯ ಮಿಲನದ ಹಾಗೆ ಅವರ ಅಡುಗೆ ಮನೆ ಇರುತ್ತೆ. ಪ್ರಾರ್ಥನಾ ಅನಘಳನ್ನು ನೋಡಿ, ಅರೆ ಅನಘ, ಬನ್ನಿ ಬನ್ನಿ, ಫ್ರೆಶ್ ಅಪ್ ಆದ್ರ, ನಡೀರಿ, ನಾನು ನಿಮಗೆ ಪೂರ ಮನೆ ಪರಿಚಯ ಮಾಡಿಸ್ತೀನಿ ಅಂತಾಳೆ. ಶಾರದಾರವರು, ಹೋಗು ಅನಘ, ನೀನು ಮನೆಯೆಲ್ಲ ನೋಡಿ ಬರೋದ್ರೊಳಗೆ ತಿಂಡಿ ರೆಡಿ ಇರುತ್ತೆ, ಆಮೇಲೆ ಒಟ್ಟಿಗೆ ಕೂತು ಎಲ್ಲರೂ ತಿಂಡಿ ತಿನ್ನೋಣ ಅಂತಾರೆ. ಇದೊಂದು 2 ಅಂತಸ್ತಿನ ಮನೆಯಾಗಿರುತ್ತೆ. ಕೆಳಮಾಡಿಯಲ್ಲಿ ಒಂದು ದೊಡ್ಡದಾದ ಲಿವಿಂಗ್ ರೂಮ್ನಲ್ಲಿ ಟೀಕುಡ್ನಿಂದ ಮಾಡಿಸಿದಂಥ ಸೋಫಾ, ಹಾಗೆ ಉಯ್ಯಾಲೆ ಸಹ ಹಾಕಲಾಗಿರುತ್ತೆ. ಸೋಫಾ ಇರಿಸಿದ್ದ ಮಧ್ಯಭಾಗದಲ್ಲಿ ಒಂದು ಟೀಪಾಯ್ ಮೇಲೆ ಒಂದು ಸುಂದರವಾದ ಹೂವಿನ ವೇಸನ್ನು ಇರಿಸಲಾಗಿರುತ್ತೆ. ಲಿವಿಂಗ್ ರೂಮ್ ದಾಟಿ ಒಳಗಡೆ ಬಂದರೆ ಡೈನಿಂಗ್ ಏರಿಯಾ. 8 ಜನ ಕೂತು ಆರಾಮಾಗಿ ಊಟ ಮಾಡುವಂಥ ಡೈನಿಂಗ್ ಟೇಬಲನ್ನು ಇಟ್ಟಿರ್ತಾರೆ. ಅದಕ್ಕೆ ಹೊಂದಿದ ಹಾಗೆ ಕ್ರಾಕರಿ ಯೂನಿಟ್ ಸಹ ಮಾಡಿಸಲಾಗಿರುತ್ತೆ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಓಪನ್ ಕಿಚನ್ ಇರುತ್ತೆ. ಓಪನ್ ಕಿಚನ್ ಎದುರು ಭಾಗದಲ್ಲಿ ಒಂದು ದೊಡ್ಡ ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಇದು ಮುರಳಿ ಹಾಗೂ ಶಾರದಾರವರ ಬೆಡ್ರೂಮ್ ಆಗಿರುತ್ತೆ. ಬೆಡ್ರೂಮ್ ಪಕ್ಕದಲ್ಲಿ ಮೇಲಿನ ಮಹಡಿಗೆ ತಲುಪಲು ಮೆಟ್ಟಿಲಿನ ವ್ಯವಸ್ಥೆಯನ್ನು ಮಾಡಿಸಲಾಗಿರುತ್ತೆ. ಮೇಲಿನ ಮಹಡಿಯಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಹಾಲ್ ಇರುತ್ತೆ. ಪ್ರಾರ್ಥನಾ ತನ್ನ ಬೆಡ್ರೂಮ್ ಹಾಗೂ ಗೆಸ್ಟ್ ರೂಮನ್ನು
ಅನ್ಘಾಳಿಗೆ ತೋರಿಸ್ತಾಳೆ. ಈಗ ಅನ್ಘಾಳನ್ನ ಪ್ರಾರ್ಥನಾ ಅರ್ಜುನ್ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಪ್ರಾರ್ಥನಾ, ಇದು ಇನ್ಮೇಲಿಂದ ನಿಮ್ಮ ಬೆಡ್ರೂಮ್ ಅಂತಾಳೆ. ಅನ್ಘಾಳಿಗೆ ಆಕೆ ಹೇಳಿದ ಮಾತನ್ನು ಕೇಳಿ ಡೈಜೆಸ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಅಷ್ಟಾಗಿ ಪರಿಚಯ ಇಲ್ಲದ ಹುಡುಗನೊಂದಿಗೆ ಹೇಗೆ ಬೆಡ್ರೂಮ್ ಶೇರ್ ಮಾಡೋದು ಎಂಬ ಯೋಚನೆಗೆ ಬೀಳ್ತಾಳೆ. ಪ್ರಾರ್ಥನಾ ಮಾತು ಮುಂದುವರಿಸಿ, ಈ ಬೆಡ್ರೂಮನ್ನು ಅಣ್ಣ ಸ್ವತಃ ತಾನೇ ನಿಂತು ತನಗೆ ಹೇಗೆ ಬೇಕೋ ಹಾಗೆ ಪ್ಲ್ಯಾನ್ ಮಾಡಿ ಮಾಡಿಸ್ಕೊಂಡಿದ್ದಾನೆ. ಹಾಗೆ ಆತನ ಬೆಡ್ರೂಮ್ಗೆ ಹೊರಗಿನವರು ಯಾರಿಗೂ ಎಂಟ್ರಿ ಇಲ್ಲ. ಅಣ್ಣ ತನ್ನ ವಸ್ತುಗಳನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೋತಾನೆ. ಅವನಿಗೆ ತನ್ನ ಸುತ್ತಮುತ್ತ ಇರೋ ಜಾಗ ಬಹಳ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿರಬೇಕು. ಅದಕ್ಕೆ ನಾವು ಅವನನ್ನು ಕ್ಲೀನ್ ಫ್ರೀಕ್ ಅಂತ ಕರಿತೀವಿ ಎಂದು ಜೋರಾಗಿ ನಗ್ತಾಳೆ. ಇದನ್ನು ಕೇಳಿಸ್ಕೊಂಡು ಅನಘ ಪ್ರಾರ್ಥನಾಳನ್ನು ಶಾಕ್ ಆಗಿ ದಿಟ್ಟಿಸ್ಕೊಂಡು ನೋಡ್ತಿರ್ತಾಳೆ. ಅನಘ ಬಹಳ ಸೋಂಬೇರಿ. ತನ್ನ ವಸ್ತು ಎಲ್ಲೆಂದ್ರಲ್ಲಿ ಎಸ್ತಿರ್ತಾಳೆ. ಅವರಮ್ಮ ತನ್ನ ವಸ್ತುಗಳನ್ನು ನೀಟಾಗಿ ತೆಗೆದಿಡ್ತಿದ್ರು. ಈಗ ತನ್ನ ಮುಂದಿನ ಜೀವನ ನೆನೆಸ್ಕೊಂಡು ಭಯ ಶುರುವಾಗುತ್ತೆ ಅನಘಳಿಗೆ. ಅನಘ ಸೂಕ್ಷ್ಮವಾಗಿ ಆ ರೂಮನ್ನು ಗಮನಿಸ್ತಾಳೆ. ದೊಡ್ಡದಾದ ಕಾಟ್, ನೀಟಾಗಿದ್ದಂಥ ಒಂದು ಬಿಳಿ ಬಣ್ಣದ ಬೆಡ್ ಸ್ಪ್ರೆಡನ್ನು ಆ ಕಾಟ್ಗೆ ಹಾಕಲಾಗಿರುತ್ತೆ. ಅದಕ್ಕೆ ಮ್ಯಾಚ್ ಆಗೋ ಹಾಗೆ ವಿಂಡೋಗಳಿಗೆ ಕರ್ಟನ್ಸ್, ಒಂದು ದೊಡ್ಡ ವಾರ್ಡ್ರೋಬ್, ಬೆಡ್ ಪಕ್ಕದಲ್ಲಿ ಒಂದು ವರ್ಕಿಂಗ್ ಟೇಬಲ್ ಮತ್ತು ಚೇರನ್ನು ಇರಿಸಲಾಗಿತ್ತು. ಟೇಬಲ್ಗೆ ಹೊಂದುವಂತಿದ್ದ ಬುಕ್ಕಿನ ಕಪಾಟು, ವಿಧ ವಿಧವಾದ ಬುಕ್ಗಳ ಭಂಡಾರವೇ ಅದರಲ್ಲಿತ್ತು. ಅದರ ಪಕ್ಕದಲ್ಲಿ ಒಂದು ದೊಡ್ಡ ಬಾಲ್ಕನಿಗೆ ಗ್ಲಾಸ್ ಡೋರ್ ಹಾಕಲಾಗಿತ್ತು. ಬಾಲ್ಕನಿಯ ಹೊರಗೆ ಕೂರಲು ಆಸನದ ವ್ಯವಸ್ಥೆ ಕೂಡ ಇತ್ತು ಮತ್ತು ವಿಧ ವಿಧವಾದ ಗಿಡಗಳ ಸಮೂಹವೇ ಬಾಲ್ಕನಿನಲ್ಲಿತ್ತು. ಒಂದೊಂದು ಗಿಡವೂ ವಿಶೇಷ ತಳಿಯದಾಗಿತ್ತು. ಒಟ್ಟಿನಲ್ಲಿ ಈ ಕೋಣೆ ಬಹಳ ವಿಶೇಷವಾಗಿದೆ ಎನ್ನಿಸ್ತು ಭಾನುಗಾಳಿಗೆ. ಶಾರದಾರವರು ಕೆಳಗಿನಿಂದ ತಿಂಡಿ ರೆಡಿ ಇದೆ, ಇಬ್ರು ಬನ್ನಿ ಅಂತ ಕರೀತಾರೆ. ಆಗ್ಲೇ ಮುರಳಿ ಅವರು, ಅರ್ಜುನ್ ಹಾಗೂ ಪ್ರಾರ್ಥನಾ ಹಸ್ಬೆಂಡ್ ಗೌತಮ್ ಕೂತಿರ್ತಾರೆ. ಶಾರದಾ ಅವರು, ಬಾ ಅನಘ ತಿಂಡಿ ತಿನ್ನು ಅಂತ ಹೇಳಿ ಅರ್ಜುನ್ ಪಕ್ಕದಲ್ಲಿದ್ದ ಚೇರನ್ನ ಎಳಿತಾರೆ. ಒಲ್ಲದ ಮನಸ್ಸಿಂದ ಅನಘ ಅರ್ಜುನ್ ಪಕ್ಕ ತಿಂಡಿ ತಿನ್ನೋ ಕೂಡ್ತಾಳೆ. ಪ್ರಾರ್ಥನಾ ಗೌತಮ್ ಪಕ್ಕ ಹೋಗಿ ಕೂತ್ಕೋತಾಳೆ. ತಿಂಡಿಗೆ ಪೂರಿ, ಸಾಗು, ಇಡ್ಲಿ, ಚಟ್ನಿ ಮಾಡಲಾಗಿರುತ್ತೆ. ಅನಘ ಪಾಪ ನಿನ್ನೆ ರಾತ್ರಿ ಕೂಡ ಊಟ ಮಾಡಿಲ್ಲದೆ ಇರೋದ್ರಿಂದ ಹೊಟ್ಟೆ ತುಂಬ ಹಸುವಾಗ್ತಾ ಇರುತ್ತೆ. ಆದ ಕಾರಣ ಫಾಸ್ಟಾಗಿ ತಿಂಡಿನ ತಿಂತಿರ್ತಾಳೆ. ಇದನ್ನು ಗಮನಿಸಿದ ಅರ್ಜುನ್, ಇವಳಿಗೆ ಡೈನಿಂಗ್ ಟೇಬಲ್ ಮ್ಯಾನರ್ಸ್ ಗೊತ್ತಿಲ್ಲ ಅಂತ ಒಮ್ಮೆ ಅವಳನ್ನು ಕೋಪದಿಂದ ಗುರಾಯಿಸ್ತಾನೆ. ಶಾರದಾರವರು ನಿಧಾನವಾಗಿ, ಅನಘ, ಅರ್ಜುನ್, ನೀವಿಬ್ಬರು ರೆಡಿಯಾಗಿ ಬನ್ನಿ, ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರೋರಂತೆ ಅಂತಾರೆ. ಅನಘ ಮತ್ತು ಅರ್ಜುನ್ ಬೇರೆ ಆಪ್ಷನ್ ಇಲ್ಲದೆ ಇಬ್ಬರು ರೆಡಿಯಾಗೋಕ್ಕೆ ಹೋಗ್ತಾರೆ. ಕತೆ ಮುಂದುವರಿಯುತ್ತೆ. ಕತೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.